वेरी गुड डे चिल्ड्रन। आपका दिन शुभ हो। आज मैं 9वीं कक्षा के 9वां पाठ नफ़े के चक्कर में, इस पाठ को आज आपको मैं समझाना चाहूँगी बच्चों। मतलब यहाँ पर नफ़े के चक्कर में, इसका मतलब यहाँ पर यह होता है लाभ के पीछे भागना। बच्चों, हमें कभी भी लाभ मिलेगा ऐसा सोचकर उसके पीछे भागना नहीं चाहिए। अगर हम लाभ के पीछे भागेंगे तो क्या हाल हो सकता है, इसके बारे में आप अभी समझोगे। तो फिर बच्चों, यहाँ पर इस पाठ का आशय यह बनता है। पहला तो एक संकलित पाठ है, किसी से लिया गया एक कहानी है। अभी इस पाठ का आशय अगर हम देखें तो आदमी अपनी मेहनत से जो प्राप्त करता है वही उसके हाथ लगता है। ಅಂದ್ರೆ ಯಾವುದೇ ಮನುಷ್ಯ ಆದರೂ ತನ್ನ ಪರಿಶ್ರಮದಿಂದ ಏನು ಲಾಭ ಪಡಿತಾನೋ ಅದು ಅವನಿಗೆ ಯಾವಾಗಲೂ ಕೈಗೆ ಸಿಗತ್ತೆ. ಹೌದು ತಾನೆ? ನಮ್ಮ ಪರಿಶ್ರಮನೇ ಇಲ್ಲ, ನನಗಿವತ್ತು 100 ರೂಪಾಯಿ ಸಿಕ್ಕರೆ ಅದು ಹೇಗೆ ಬಂದಿರುತ್ತೋ ಹಾಗೆ ಹೊರಟೋಗ್ಬಿಡತ್ತೆ ಮಕ್ಕಳೇ. ಹೌದು ತಾನೆ? बिना परिश्रम के किसी भी वस्तु को पाने की इच्छा करना लालच कहलाता है. ನೋಡಿ ಮಕ್ಕಳೇ, ಯಾವುದೇ ಪರಿಶ್ರಮ ಇಲ್ಲದೇನೆ ನಾವು ಯಾವುದಾದರೂ ವಸ್ತುವನ್ನು ನಾವು ಪಡಿಬೇಕು ಅಂತ ಇಚ್ಛೆ ಪಟ್ಟರೆ ಅದಕ್ಕೆ ಏನಂತ ಕರೀತಾರೆ? लालच. लालच का मतलब यहाँ पर होता है आसे बुरुकतನ, ग्रीडी ಅಂತ ಹೇಳುವಂತಹದ್ದು. इस कहानी में नफे के चक्कर में पड़े एक व्यक्ति की दशा का वर्णन अत्यंत मनोविनोद रूप में ವರ್ಣಿತ है. ಈ ಒಂದು ಪಾಠದಲ್ಲಿ, ಈ ಒಂದು ಕಥೆಯಲ್ಲಿ, ಈ ಒಂದು ನಫೆ ಕೆ ಚಕ್ಕರ್ ಮೇ ಪಡೆ ಅಂದರೆ ಲಾಭದ ಹಿಂದೆ ಓಡೋನು, ಲಾಭಕ್ಕೆ ಪೀछे ಭಾಗ್ನ. ಅಂಥ ವ್ಯಕ್ತಿಯ ಪರಿಸ್ಥಿತಿ ಏನಾಗುತ್ತೆ ಅನ್ನೋದ್ರ ವರ್ಣನೆ ತುಂಬಾನೇ ಒಂಥರ ಮುದ ಕೊಡುವ ರೀತಿಯಲ್ಲಿ ಈ ಒಂದು ಕತೆ ಇರುವಂಥದ್ದು ಮಕ್ಕಳೇ. ಅದೇನಂತ ನಾವೀಗ ನೋಡೋಣ. इससे पहले हम अभी देखेंगे शब्दार्थ. यहाँ पर देखिए, नफे का चक्कर, इसका अर्थ है लाभ के पीछे भागना, ಅಂದ್ರೆ ಲಾಭದ ಹಿಂದೆ ಓಡೋದು. ನಾರಿಯಲ್, ಎಳೆನೀರು ಅಥವಾ ಟೆಂಡರ್ ಕೊಕೊನಟ್ ಅಂತ ನಾವು ಕರಿತೀವಿ. ಛಡಿ, ಸೀದಿ ಪತಲಿ ಲಕಡಿಯ ಲಾಠಿ. ಛಡಿ ಅಂದ್ರೇನು? ಒಂದು ಸಣ್ಣದಾದಂಥ ಸಪುರವಾದಂಥ ಒಂದು ಬಡಿಗೆ ಅಂತ ಹೇಳ್ಬೋದು, ಅಥವಾ ಲಾಠಿ ಅಂತಲೂ ಕೂಡ ನಾವು ಕರಿಬೋದು. ದಾಮ್ ಅಂತ ಹೇಳಿದ್ರೆ ಕೀಮತ್, ಅದರ ವ್ಯಾಲ್ಯೂ, ಓಕೆ, ಅಥವಾ ಮೂಲ್ಯ ಅಂತ ಕರೆಯುವಂಥದ್ದು. ಶಾಯದ್ ಅಂದರೆ ಸಂಭವತಃ, हो सकता है, ओके. बंदरगाह, समुद्र का तट जहाँ जहाज रुकते ठहरते हैं, ಅದಕ್ಕೆ ಇಂಗ್ಲೀಷಲ್ಲಿ ನಾವು ಪೋರ್ಟ್ ಅಂತ ಕರಿತೀವಿ. ಹಾಗಂದ್ರೆ ಬಂದರ್ಗಾಹ ಅಂದ್ರೆ ಇದರ ಅರ್ಥ ಏನಂದ್ರೆ ಮಕ್ಕಳೇ, ಇಲ್ಲಿ ಯಾವ ಒಂದು ಸ್ಥಳದಲ್ಲಿ ಹಡಗುಗಳು ಬರೋದು ಹೋಗೋದು ಮಾಡ್ತಾವೋ, ಹೌದು ತಾನೆ? ಹಡಗು ಬರೋದು ಹೋಗೋದು ಮಾಡೋದಕ್ಕೆ ನಾವೇನಂತ ಕರಿತೀವಪ್ಪ ಇಲ್ಲಿ ಅಂದರೆ ಬಂದರ್ಗಾಹ ಅಂತ ಹೇಳಿ ಕರೆಯುವಂಥದ್ದು ಮಕ್ಕಳೇ. ಓಕೆ, ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು नेक्स्ट वन ಏನಿದೆ ನೋಡ್ರಿ, टांग. टांग का मतलब होता है यहाँ पर पैर ಅಥವಾ पांव, ಕಾಲು ಅಂತ ಹೇಳುವಂತಹದ್ದು. दम, शक्ति. घसीटना, जमीन से रगड़ते हुए खींचना ಅಂದ್ರೆ ಎಳೆಯೋದು, ನೆಲಕ್ಕೆ ಹಾಕಿ ಎಳೆಯೋದು. ओके. नेक्स्ट हक्का बक्का होना, चकित होना. बेकार, व्यर्थ. सौदा, व्यापार. हर्ज, हानि अथवा नुकसान ಅಂತ ಹೇಳುವಂತಹದ್ದು. फुर्ती का मतलब होता है यहाँ पर उत्साह. मुफ्त, निशुल्क. फूले न समाना, अधिक प्रसन्न होना. झूलना, लटकना, ಜೋತಾಡೋದು ಅಂತ. मामला, विषय अथवा व्यवहार. मेहरबानी, कृपा. कसकर, मजबूती से. पसीना पसीना होना, भयभीत होना. चक्राना, घूम जाना. ಇದು ಈ ಪಾಠದಲ್ಲಿ ಬರುವಂತ ಶಬ್ದಗಳ ಅರ್ಥಗಳು ಮಕ್ಕಳೇ. यहाँ पर देखिए, अभी मैं पाठ का एक्सप्लेनेशन दूंगी आपको. आप अपना बुक भी अपने सामने रख लें और लाइन पर अगर आप उंगली रखेंगे तो आपको बहुत अच्छा लगेगा. आपको जो भी मैं कहती जाऊंगी वो समझ में आएगा बच्चों. इसलिए कह रही हूँ, आप अपनी पुस्तक खोले, पेज नंबर 71 और लाइन्स पर
अपनी उंगली रखिए। ठीक है बच्चों, अभी पढ़ते पढ़ते मैं आपको समझाती जाऊंगी। एक दिन ಬಾಬುಬಾಯಿ को नारियल खाने का मन हुआ. ಒಂದಿನ ಏನಾಗುತ್ತೆ, ಬಾಬುಬಾಯಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಅವನಿಗೆ ಎಳ್ನೀರು ತಿನ್ಬೇಕು ಅಂತ ಹೇಳಿ ತುಂಬಾನೇ ಮನಸ್ಸಾಗತ್ತೆ. उसके बारे में सोचते ही बाबू भाई ने अपने होंठों को चटकारा. वाह, क्या मीठा मीठा सा स्वाद होगा. ನೋಡ್ರಿ, ಅದನ್ನ ಯೋಚನೆ ಮಾಡ್ತಾ ಇದ್ದಂಗೆ ನಿಮಗೂ ಕೂಡ ಚಾಕ್ಲೇಟ್ಸ್ ಅಂದರೆ ತುಂಬ ಇಷ್ಟ, ಕೇಕ್ ಅಂದರೆ ತುಂಬ ಇಷ್ಟ, ಹೌದು ತಾನೆ? ಚಾಕ್ಲೇಟನ್ನು ನೆನೆಸ್ಕೊಂಡು ಕೂಡಲೇ ನಿಮಗೆ ಅದರದ್ದು ಟೇಸ್ಟ್ ಬಾಯಲ್ಲಿ ಬಂದಂಗಾಗತ್ತೆ. ಆಹಾ, ಎಷ್ಟು ಟೇಸ್ಟ್ ಆಗಿರುತ್ತೆ ಇದು ಅಂತ ಹೇಳಿ ತನ್ನ ತುಟಿಯನ್ನು ಅವನು ಚಟ್ಕಾರನ ಅಂದರೆ ಒಂಥರ ಅದ್ರ ಟೇಸ್ಟನ್ನು ಸವಿಯೋದು. ಅವನೇನು ಹೇಳ್ತಾನೆ, ವಾಹ್ ಕ್ಯಾ ಮೀಠಾ ಮೀಠಾ ಸ ಸ್ವಾದ್ ಹೋಗಾ. ಅಬ್ಬಾ, ಎಷ್ಟು ಸಿಹಿಯಾದಂಥ ರುಚಿಯಾಗಿರುತ್ತೆ ಎಳ್ನೀರು ಅಂತ ಹೇಳಿ ಅದ್ರ ಬಗ್ಗೆ ಹೇಳುವಂಥದ್ದು. ಲೇಕಿನ್ ಏಕ್ ಚೋಟಿ ಸಿ ಸಮಸ್ಯೆ ಥಿ. ಆದರೆ ಇಲ್ಲಿ ಒಂದು ಸಣ್ಣ ಸಮಸ್ಯೆ ಇತ್ತು ಮಕ್ಕಳೇ. ಘರ್ ಮೇ ತೋ ಏಕ್ ಬಿ ನಾರಿಯಲ್ ನಹಿ ಥಾ. ಮನೆಯಲ್ಲಿ ಎಳನೀರಂತೂ ಇರಲಿಲ್ಲ. ಓಹೋ, ಅಬ್ ಮುಜೆ ಬಾಜಾರ್ ಜಾನಾ ಪಡೇಗಾ ಔರ್ ಪೈಸೆ ಭಿ ಖರ್ಚ್ ಕರ್ನೆ ಪಡೆಂಗೆ. ಅಯ್ಯೋ, ಎಳ್ನೀರಂತೂ ನಂಗೆ ಕುಡಿಬೇಕು, ಅದ್ರ ಕೊಬ್ಬರಿಯನ್ನು ತಿನ್ನಬೇಕು ಅಂತ ಹೇಳಿ ತುಂಬಾ ಮನಸ್ಸಾಗ್ತಾ ಇದೆ. ಆದರೆ ಏನು ಮಾಡೋದು, ಮನೆಯಲ್ಲಿ ಒಂದು ಎಳ್ನೀರಿಲ್ಲ. ಅದಕ್ಕೀಗ ನಾ ಏನು ಮಾಡಬೇಕು, ಮಾರ್ಕೆಟಿಗೆ ಹೋಗಬೇಕು ಮತ್ತು ದುಡ್ಡನ್ನು ಸಹ ಖರ್ಚು ಮಾಡಬೇಕಲ್ಲ. ನೋಡ್ರಿ, ನೀವು ದುಡ್ಡನ್ನು ಖರ್ಚು ಮಾಡ್ಲಿಕ್ಕೆ ಅಷ್ಟು ಹಿಂದ್ಮುಂದೆ ನೋಡ್ತೀವಾ? ಇಲ್ಲ, ಹೌದು ತಾನೆ? ನಮ್ಗೆ ಏನಾದರೂ ತಿನ್ಬೇಕನ್ಸಿದ್ರೆ, ಏನಾದರೂ ವಸ್ತುಗಳನ್ನು ಕೊಂಡ್ಕೊಳ್ಬೇಕನ್ಸಿದ್ರೆ ಪಟ್ಟನ ನಾವು ಹೋಗಿ ಏನು ಮಾಡ್ತೀವಿ, ಆ ವಸ್ತುವನ್ನು ಟೇಸ್ಟ್ ಮಾಡ್ತೀವಿ ಅಥವಾ ಆ ವಸ್ತುವನ್ನು ತಗೊಂಡು ಸಂತೋಷ ಪಡ್ತೀವಿ. ಆದರೆ ಇಲ್ಲಿ ಬಾಬುಬಾಯಿಯವರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ನಾನು ದುಡ್ಡನ್ನು ಖರ್ಚು ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಫಿರ್ ಭಿ ಜೂತೆ ಪಹನ್ಕರ್ ಛಡಿ ಉಟಾಕರ್ ಬಾಬುಬಾಯಿ ನಿಕಲ್ ಪಡೆ. ಆದರೂ ಕೂಡ ಶೂಸನ್ನು ಹಾಕ್ಕೊಂಡು ಕೈಯಲ್ಲೊಂದು ಕೋಲನ್ನು ಹಿಡ್ಕೊಂಡು ಅವರು ಹೊರಟರು. ಬಾಜಾರ್ ಮೇ ಲೋಗ್ ಅಪ್ನೆ ಅಪ್ನೆ ಕಾಮೋ ಮೇ ಲಗೆ ಥೇ. ಎಲ್ಲ ಮಾರ್ಕೆಟಲ್ಲಿ ಜನರೆಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ರು. ದೇಖ್ತೆ ಪೂಚ್ತೆ ವೇ ನಾರಿಯಲ್ ವಾಲೆ ಕೆ ಪಾಸ್ ಪೌಂಚ್ ಗಯೇ. ಅಲ್ಲಿ ಇಲ್ಲಿ ಕೇಳ್ತಾ, ಇವ್ರನ್ನ ಕೇಳ್ತಾ, ಎಳ್ನೀರು ಮಾರೋರು ಇರ್ತಾರಲ್ಲ, ಅಲ್ಲಿ ಹೋಗಿ ಅಂತ ಒಂದು ಸ್ಥಳಕ್ಕೆ ಅವರು ಹೋಗಿ ಮುಟ್ಟಿದ್ರು. ಆನಂತರ ಏನಾಗುತ್ತೆ ನೋಡ್ರಿ, ಕೇಳ್ತಾರವ್ರು, ಏ ನಾರಿಯಲ್ ವಾಲೆ, ನಾರಿಯಲ್ ಕಿತ್ನೆ ಮೇ ದೋಗೆ. ನಾರಿಯಲ್ ಅವ್ರನ್ನ ಕೇಳ್ತಾನೆ, ನೋಡ್ಪ ಎಳ್ನೀರು ಮಾರೋನೆ, ಈ ಒಂದು ಎಳ್ನೀರನ್ನು ನೀನು ಎಷ್ಟಕ್ಕೆ ಕೊಡ್ತೀಯಾ ಅಂತ ಕೇಳ್ತಾರೆ. ಅವಾಗ ಬಾಬುಬಾಯಿನೇ ಪೂಜಾ ಅವ್ರು ಕೇಳ್ತಾರೆ. ಕೇಳಿದ್ಮೇಲೆ ನಾರಿಯಲ್ ವಾಲೆನೆ ಕಹಾ, ಬಸ್ 2 ರೂಪಾಯಿ ಮೇ ಕಾಕಾ. ಭಾಳ ಏನಿಲ್ಲ, ತುಂಬ ದುಡ್ಡೇನಿಲ್ಲ, ಬರೀ 2 ರೂಪಾಯಿಗಳಲ್ಲಿ ಮಾತ್ರ ನಾನು ಈ ಎಳ್ನೀರನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ನಾರಿಯಲ್ ವಾಲೆನೆ ಕಹಾ 2 ರೂಪಾಯಿ ಮೇ ಅಂತ ಹೇಳಿದ್ಮೇಲೆ ಬಾಬುಬಾಯಿನೇ ಆಂಕೆ ಫೈಲಾಕರ್ ಕಹಾ, ತಮ್ಮ ಕಣ್ಣುಗಳನ್ನು ದೊಡ್ಡದು ಮಾಡಿ ಅವ್ರು ಕೇಳ್ತಾರೆ, ಬಹು ಜ್ಯಾದಾ ಹೈ, 1 ರೂಪಾಯಿ ಮೇ ದೇ ದೋ. ಇಲ್ಲಪ್ಪ, ಇದಂತೂ ತುಂಬಾ ಕಾಸ್ಟ್ಲಿ ಆಗುತ್ತೆ, ನಂಗೆ 2 ರೂಪಾಯಿ, 1 ರೂಪಾಯಿಗೆ ಕೊಟ್ಬಿಡು ಅಂತ ಕೇಳ್ತಾರೆ. ಅವಾಗ ನಾರಿಯಲ್ ವಾಲೆನೆ ಕಹಾ, ನಾರಿಯಲ್ ವಾಲ ಇರ್ತಾನೆ ಇಲ್ಲಿ, ಅವನು ಏನು ಹೇಳ್ತಾನೆ ನೋಡ್ರಿ, ನಾರಿಯಲ್ ವಾಲೆನೆ ಕಹಾ, ನಾ ಜೀನಾ 2 ರೂಪಾಯಿ ಸಹಿ ದಾಮ್, ಲೇಲೋ ಯಾ ಛೋಡ್ದೋ. ನೋಡಪ್ಪ, 2 ರೂಪಾಯಿಗಳು ನಾನು ಹೇಳಿದ ರೇಟ್ ಇದೆಯಲ್ಲ, ಕರೆಕ್ಟಾಗಿದೆ, ಬೇಕಾದರೆ ತಗೋ, ಬೇಡಾದರೆ ಬಿಡು ಅಂತ ಹೇಳ್ತಾನೆ. ಟೀಕ್ ಹೇ ಬಾಬುಬಾಯಿನೇ ಬಡಬಡಾಯಿ. ಮನಸ್ಸಲ್ಲಿ ಅವರು ಗೊಣಕ್ಕೊಳ್ತಾರೆ. ಹಾಂ, ಸರಿ ಬಿಡು ಅಂತ ಹೇಳಿ ಗೊಣಕ್ಕೊಳ್ತಾರೆ. ಅಚ್ಚಾ ತೋ ಬತಾವ್ 1 ರೂಪಾಯಿ ಮೇ ಕಹಾ ಮಿಲೇಗಾ. ನೋಡ್ರಿ, ಆದರೂ ತಮ್ಮ ಒಂದು ಆಸೆಯನ್ನು ಅವರು ಇಲ್ಲಿ ಬಿಡ್ತಾ ಇಲ್ಲ. ಆಯ್ತಪ್ಪ, ಸರಿ ಬಿಡು, ಹೇಳು, 1 ರೂಪಾಯಿದಲ್ಲಿ ಎಳ್ನೀರು ಎಲ್ಲಿ ಸಿಗತ್ತೆ, ಅದನ್ನಾದರೂ ಹೇಳು ಅಂತ ಕೇಳ್ತಾರೆ. ನಾರಿಯಲ್ ವಾಲೆನೆ ಕಹಾ, ಯಹಾ ಸೆ ಥೋಡಿ ದೂರ್ ಜೋ ಮಂಡಿ ಹೈ ವಹಾ ಶಾಯದ್ ಮಿಲ್ ಜಾಯೆ. ಇಲ್ಲಿಂದ ದೂರದಲ್ಲಿ ಒಂದು ಮಂಡಿ ಇದೆ, ಎಳ್ನೀರು ಮಾರುವಂಥ ಒಂದು ಮಂಡಿ ಇದೆ. ಅಲ್ಲಿ ನಿಮ್ಗೆ ಅಂದದ್ದು ಹೋಲ್ಸೇಲಲ್ಲಿ ಅಲ್ಲಿ ಮಾರಾಟ ಮಾಡ್ತಿರ್ತಾರೆ ಮಂಡಿಗಳಲ್ಲಿ, ಹೌದು ತಾನೆ? ಅಲ್ಲಿ ನಿಮಗೆ ಎಳ್ನೀರು 1 ರೂಪಾಯಲ್ಲಿ ಸಿಗ್ಬೋದು ಅಂತ ಹೇಳಿ ಕಳಿಸ್ತಾನೆ. ಬಾಬುಬಾಯಿನೇ ಉಸಿ ತರಫ್ ಚಲ್ಪಡೆ. ಬಾಬುಬಾಯಿಯವರು ಕೂಡ ಆಯ್ತಪ್ಪ, 1 ರೂಪಾಯಿ ಇಲ್ಲಿ ಉಳಿತಾಯ ಆಗಿತ್ತಲ್ಲ, ಹೋಗೋಣ ಅಂತ ಹೇಳಿ ಆ ಕಡೆ ಹೊರಡ್ತಾರೆ. ಮಂಡಿ ಮೈ ಕೋಲಾಹಲ್ ಫೈಲಾ ಹುವಾ ಥಾ. ಮಂಡಿಯಲ್ಲಿ ತುಂಬಾನೇ ಗಲಾಟೆ ಇರುತ್ತೆ, ಯಾಕಂದ್ರೆ ಎಲ್ಲರೂ ಕೊಂಡುಕೊಂಡು ಹೋಗೋರು ಜಾಸ್ತಿ ಜನ ಇರ್ತಾರಲ್ಲಿ. ಅಲ್ಲಿ ತುಂಬಾನೇ ಗಲಾಟೆ ಇರುವಂಥದ್ದನ್ನು ಅವರು ನೋಡ್ತಾರೆ. ಫೈಲಾ ಹುವಾ ಥಾ. ವ್ಯಾಪಾರಿಯೋಂ ಕಿ ಊಂಚಿ ಊಂಚಿ ಆವಾಜೆ ಗೂಂಜ್ ರಹಿ ಥಿ. ವ್ಯಾಪಾರಿಗಳ ದೊಡ್ಡವರು ಎತ್ತರ ಸ್ವರದಲ್ಲಿ ಮಾತಾಡೋದು ಒಂದು ಪ್ರತಿಧ್ವನಿಯಲ್ಲಿ ಪ್ರತಿಧ್ವನಿಸ್ತಾ ಇರುತ್ತೆ.
नारियल वाले को देखकर बाबू भाई ने पूछा, अरे भाई, एक नारियल कितने में दोगे? ಕೇಳ್ತಾನೆ ನಾರಿಯಲ್ ವಾಲ ಅವನ್ನ ಎಳನೀರು ಮಾರೋನನ್ನ ನೋಡಿ ಬಾಬುಬಾಯಿ ಅವ್ರು ಕೇಳ್ತಾರೆ, ಒಂದು ನಂಗೆ ನಾರಿಯಲ್ ಬೇಕಾಗಿತ್ತು, ಎಷ್ಟಕ್ಕೆ ಕೊಡ್ತೀಯಪ್ಪ ಅಂತ ಹೇಳಿ ಅವರು ಕೇಳ್ತಾರೆ. ಕೇಳಿದ್ಮೇಲೆ ಸಿರ್ಫ್ ಏಕ್ ರೂಪಾಯಿ ಕಾಕಾ, ನಾರಿಯಲ್ ವಾಲೆನೆ ಜವಾಬ್ ದಿಯಾ. ನಾರಿಯಲ್ ವಾಲ ಏನು ಹೇಳ್ತಾನೆ, ಇಲ್ಲಿ ಇಲ್ಲಿ ಒಂದೇ 1 ರೂಪಾಯಿಗೆ ನಿಮ್ಗಿಲ್ಲಿ ನಾರಿಯಲ್ ಸಿಗತ್ತೆ ಅಂತ ಹೇಳ್ತಾನೆ. ಜೋ ಚಾಹೋ ಲೇ ಜಾವೋ ಜಲ್ದಿ, ನೀನು ಯಾವ್ದು ಬೇಕೋ ಅದನ್ನು ತಗೊಂಡು ಹೋಗು ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ತುಂಬಾನೇ ಫಾಸ್ಟ್ ಆಗಿ ವ್ಯಾಪಾರ ನಡೀತಾ ಇರತ್ತೆ. बाबूबाई ने कहा, यह क्या, मैं इतनी दूर से आया हूँ और तुम पूरा 1 रुपया मांग रहे हो? ನಾನು ಇಷ್ಟು ದೂರದಿಂದ ಇಲ್ಲಿ ಬಂದಿದ್ದೀನಪ್ಪ, ನೀನೇನು ಪೂರ್ಣ 1 ರೂಪಾಯಿ ಕೇಳ್ತಾ ಇದೆಯಲ್ಲ ಅಂತ ಕೇಳಿದ್ಮೇಲೆ, 50 ಪೈಸೆ ಕಾಫಿ ಹೈ, 50 ಪೈಸೆ ಇದಕ್ಕೆ ಕರೆಕ್ಟಾದ ಅಮೌಂಟ್ ಆಗುತ್ತೆ. ಮೈ ಇಸ್ ನಾರಿಯಲ್ ಕೋ ಲೇತಾ ಹೂँ ಅವ್ರ ತುಮ್ ಯಹ ಲೋ ಪಕಡೋ 50 ಪೈಸೆ. ನಾನು ಈ ನಾರಿಯಲನ್ನು 50 ಪೈಸೆಗೆ ತಗೊಳ್ತೀನಿ. ನಾನೇನು 50 ಪೈಸಾ ಅಂತ ಹೇಳಿದ್ದೀನಿ ಅದು ಕರೆಕ್ಟಾಗಿದೆ. ತಗೋ ಇದನ್ನ, ನಾನು ಒಂದು ಎಳ್ನೀರನ್ನು ತಗೋತೀನಿ, ತಗೋ ಇದನ್ನ 50 ಪೈಸೆ ಅಂತ ಕೊಡ್ಲಿಕ್ಕೆ ಹೋಗ್ತಾನೆ. ನಾರಿಯಲ್ ವಾಲೆನೆ ಝಟ್, ತಕ್ಷಣ ಹೇಳ್ತಾನೆ ಅವನು, ಬಾಬುಬಾಯಿಗೆ ಹಾತ್ಸೆ ನಾರಿಯಲ್ ಕು ಛೀನ್ ಲಿಯಾ ಅವ್ರ ಬೋಲಾ. ಹಂಗಂದಿದ್ದೇ ತಡ ಅವ ಎಳ್ನೀರು ಮಾರವನ್ ಏನು ಮಾಡ್ತಾನೆ, ಅವ್ರ ಕೈಯಿಂದ ಎಳ್ನೀರನ್ನ ಕಸ್ಕೊಂಡು ಬಿಡ್ತಾನೆ. ಮತ್ತು ಏನಂತ ಹೇಳ್ತಾನಂದ್ರೆ, ಮಾಫ್ ಕರೋ ಕಾಕಾ, 1 ರೂಪಾಯಿ ಯಾ ಫಿರ್ ಕುಚ್ ನಹಿ, ನನ್ನ ಕ್ಷಮಿಸ್ಬಿಡ್ರಿ, ನೀವು 1 ರೂಪಾಯಿಗೆ ತಗೊಳ್ಳೋದಾದ್ರೆ ತಗೊಳ್ರಿ, ಇಲ್ಲ ಅಂದರೆ ಏನೂ ಇಲ್ಲ ಅಂತ ಹೇಳ್ತಾರೆ. ಲೇಕಿನ್ बाबूबाई का निराश चेहरा देखकर बोला, बंदर गाह पर चले जाओ, हो सकता है वहाँ तुम्हें 50 पैसे में मिल जाए. ಆದರೆ ಹಂಗೆ ಹೇಳ್ತಿದ್ದಂಗನೆ ಬಾಬುಬಾಯಿ ಅವರ ಒಂದು ನಿರಾಶೆಯಾದಂಥ ಮುಖವನ್ನು ನೋಡಿ, ಹೌದು ತಾನೆ, ಡಿಪ್ರೆಸ್ ಆಗಿರುತ್ತಾರೆ ಅವರು. ಅದನ್ನು ನೋಡಿ ಅವನೇನು ಹೇಳ್ತಾನಂದ್ರೆ, ಬಂದರ್ಗಾಹ, ಬಂದರ್ಗಾಹ ಅಂದ್ರೇನು ಪೋರ್ಟ್. ನಾನು ಹೇಳಿದ್ದೀನಿ ಶಬ್ದಾರ್ಥಗಳಲ್ಲಿ, ಯಾವ ಒಂದು ಸ್ಥಳದಲ್ಲಿ ಹಡಗು ಬರೋದು ಹೋಗೋದು ನಿಲ್ಲೋದು ಅಂತ ಒಂದು ಪ್ರದೇಶ ಇರುತ್ತೋ ಅದಕ್ಕೆ ನಾವು ಬಂದರ್ಗಾಹ ಅಥವಾ ಪೋರ್ಟ್ ಅಥವಾ ಕನ್ನಡದಲ್ಲಿ ಬಂದರು ಅಂತ ಹೇಳಿ ಕರಿತೀವಿ, ಹೌದು ತಾನೆ. ಅಲ್ಲಿ ಹೋಗು ನೀನು, ಅಕಸ್ಮಾತ್ ನಿನಗಲ್ಲಿ 50 ಪೈಸೆಗೆ, 50 का मतलब है 50 पैसा, ಹೌದು ತಾನೆ, ಅಲ್ಲಿ ನಿಂಗೆ 50 ಪೈಸೆಗೆ ಎಳ್ನೀರು ಸಿಗ್ಬಹುದು ಅಂತ ಹೇಳ್ತಾರೆ. ಬಾಬುಬಾಯಿ ಅಪ್ನಿ छड़ी से टेक लगाकर सोचने लगे, आखिर 50 तो पूरे 50 पैसे हैं. ನೋಡ್ರಿ, ಅವ್ರೇನು ಮಾಡ್ತಾರೆ, ಒಂದು ಯೋಚನೆ ಮಾಡ್ತಾರೆ ತುಂಬ ಸೀರಿಯಸ್ ಆಗಿ. 50 ಪೈಸೆ ಆದರೂ 50 ಪೈಸೆ ಅಲ್ಲ ಅದು, ಹೌದು ತಾನೆ. ವೈಸೆ ಬಿ ಮೇರಿ ಟಾಂಗೋ ಮೇ ಅಭಿ ಬಿ ದಮ್ ಹೇ, ಹಂಗೂ ಹಿಂಗೂ ಹೇಳಬೇಕಂದ್ರೆ ನನ್ನ ಕಾಳುಗಳಲ್ಲಿ ಇನ್ನೂ ತುಂಬಾ ಶಕ್ತಿ ಇದೆ ಅಂತ ಹೇಳಿ ಅವರು ಯೋಚನೆ ಮಾಡ್ತಾರೆ. ಅವಾಗ ಹಂಗೆ ಯೋಚನೆ ಮಾಡಿ ಪೈರೋ ಕೋ ಘಸೀಡ್ತೆ ಹುಯೇ ಬಾಬುಬಾಯಿ ಚಲ್ನೆ ಲಗೆ, ಕಾಲನ್ನು ಎಳಿತಾ, ಯಾಕಂದ್ರೆ ಅವ್ರಿಗೆ ಏಜ್ ಆಗಿರುತ್ತೆ ಸ್ವಲ್ಪ, ಹೌದು ತಾನೆ. ಆಲ್ರೆಡಿ ಅವರು ಮಾರ್ಕೆಟಿಗೆ ಬಂದರು, ಮಾರ್ಕೆಟಿಂದ ಮಂಡಿಗೆ ಬಂದರು, ಹೌದು ತಾನೆ. ಈಗ ಮಂಡಿಯಿಂದ ಅವರು ಪೋರ್ಟ್ ಕಡೆ ನಡಿಬೇಕು, ಬಂದರ್ಗಾದ ಕಡೆ ಹೋಗಬೇಕು. ಅದಕ್ಕೋಸ್ಕರ ತಮ್ಮ ಸುಸ್ತಾದ ಕಾಲುಗಳನ್ನು ಎಳೆಯುತ್ತಾ ಅಲ್ಲಿಂದ ಹೊರಡ್ತಾರೆ. ಘಸೀಟ್ನ ಮತ್ಲಬ್ ಎಳೆಯೋದು, ಓಕೆ, ಜಮೀನ್ ಸೆ ರಗಡ್ನ, ಓಕೆ. ಬಾಬುಬಾಯಿ ಚಲ್ನೆ ಲಗೆ. ಸಾಗರ್ ಕೆ ಕಿನಾರೆ ಏಕ್ ನಾವ್ ವಾಲಾ ಬೇಟಾ ಥಾ. ಸಾಗರ್ ಅಂದ್ರೇನು ಸಮುದ್ರ, ಸಮುದ್ರದ ತಟದಲ್ಲಿ, ಕಿನಾರ ಅಂದರೆ ತಟ, ಹೌದು ತಾನೆ. ಆ ಒಂದು ತಟದಲ್ಲಿ ಒಬ್ಬ ನಾವಾಲ್ ಕುತ್ಕೊಂಡಿರ್ತಾನೆ. ಉಸ್ಕೆ ಸಾಮ್ನೆ 2-4 ನಾರಿಯಲ್ ಪಡೆ ಥೆ. ನೋಡ್ರಿ, ಸಮುದ್ರದ ಒಂದು ಕಿನಾರೆಯಲ್ಲಿ ಏನೋ ಸ್ವಲ್ಪ ಎಳ್ನೀರುಗಳಲ್ಲಿ ಇರೋದವನಿಗಲ್ಲಿ ಕಾಣಿಸತ್ತೆ. 2-4 ಅಲ್ಲಿ ಏನು ಬಿದ್ದಿರುತ್ತೆ, ಎಳ್ನೀರು ಇರುತ್ತೆ. ಅರೆ ಭಾಯಿ, ಏಕ್ ನಾರಿಯಲ್ ಕಿತ್ನೆ ಮೇ ದೋಗೆ, ಅವ್ನು ಕೇಳ್ತಾನೆ, ಅಲ್ಲಪ್ಪ ನೋಡು, ಒಂದು ನಾರಿಯಲನ್ನು ನೀನು ಹೇಗೆ ಕೊಡ್ತೀಯಾ ಅಂತ ಕೇಳಿದಾಗ, ಬಾಬುಬಾಯಿ ಕೇಳಿದಾಗ, ಏತೋ ಕಾಫಿ ಅಚ್ಚೆ ದಿಕ್ತೆ ಹೇ. ಹಂಗೆ ಕೇಳ್ತಾ ಕೇಳ್ತಾ ಅವ್ರು ಏನು ಹೇಳ್ತಾರೆ, ಆ ಎಳ್ನೀರುಗಳನ್ನು ನೋಡಿ, ಇವು ತುಂಬ ಚೆನ್ನಾಗಿರೋ ಹಂಗೂ ಕಾಣ್ತಾ ಇದ್ದಾವು ಅಂತ ಹೇಳಿ ಹೇಳ್ತಾರೆ. ಅವಾಗ ಅವನು ಏನು ಹೇಳ್ತಾನೆ ನೋಡ್ರಿ, ನಾವಾಲ, ಕಾಕಾ ಯಹ ಕೊಯ್ ಪೂಛನೆ ವಾಲಿ ಬಾತ್ ಹೈ. ಕಾಕಾ, ಇದನ್ನೇನು ಇದು ಕೇಳುವಂಥ ಮಾತಾ, ಕೇವಲ್ 50 ಪೈಸೆ, ನಾವಾಲೇನೆ ಕಹ. ತುಂಬ ಚೆನ್ನಾಗಿದೆ, ಇದನ್ನೇನು ಕೇಳುವಂಥ ಪ್ರಶ್ನೆನ, ಇದು ಒಳ್ಳೆ ಎಳ್ನೀರಿದೆ, ಕೇವಲ 50 ಪೈಸೆ ಅಂತ ಹೇಳಿ ಅವನು ಹೇಳ್ತಾನೆ. 50 ಪೈಸೆ, ಬಾಬುಬಾಯಿ ಹಕ್ಕೆ ಬಕ್ಕೆ ಹೋಗೆ, ಅವ್ರಿಗೆ ತುಂಬಾ ವಿಚಿತ್ರ ಆಗ್ಬಿಡ್ತು, ಹೌದು ತಾನೆ. ಎಲ್ಲಿ ಇವರು ಕಡಿಮೆ ರೇಟಿಗೆ ತಗೋಬೇಕಂತ ಹೇಳ್ತಿರ್ತಾರೋ ಅಲ್ಲಿ ಅವರು ಏನು ಹಿಂದೆ ಬಿಟ್ಟು ಬಂದಂಥ ರೇಟು ಅಲ್ಲಿ ಏನಾಗಿರುತ್ತೆ, ರೇಟಲ್ಲಿ ಮುಂದುವರಿತಾ ಇರುತ್ತೆ,
ಹೌದು ತಾನೆ? 50 पैसे बाबूबाई हक्के बक्के हो गए. इतनी दूर से पैदल आया हूँ. ಇಷ್ಟು ದೂರದಿಂದ ನಾನು ನಡ್ಕೊಂಡು ಬಂದಿದ್ದೀನಿ. ನೀನು 50 ಪೈಸಾ ಅಂತೀಯಲ್ಲಪ್ಪ. ಯಾಕಂದ್ರೆ ಅಲ್ಲಿ ₹1 ಹೇಳಿದ್ದನ್ನ ಇವರು 50 ಪೈಸೆ ಕೇಳಿರ್ತಾರೆ. ಅದನ್ನ ಅವರು ಕೊಟ್ಟಿರಲ್ಲ. 50 ಪೈಸೆಗೆ ನಿಮಗೆ ಪೋರ್ಟ್ ಹತ್ರ ಸಿಗ್ಬೋದು ಅಂತ ಹೇಳಿನೇ ಕಳಿಸಿರ್ತಾರೆ. ಆದರೂ ಕೂಡ ಬಾಬುಬಾಯಿಗೆ 50 ಪೈಸಾ ಅಲ್ಲ ಇದು ಅಂತ ಹೇಳಿ ಅವ್ರಿಗೆ ಇನ್ನೂ ಅಲ್ಲಿ ಕಾಸ್ಟ್ಲಿ ಆಗತ್ತೆ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಇಷ್ಟು ದೂರದಿಂದ ನಾನು ನಡ್ಕೊಂಡು ಬಂದಿದ್ದೀನಪ್ಪ, 50 ಪೈಸಾ ಅಂತ ಇದೆಯಲ್ಲ ಅಂತ ಅವರು ಹೇಳ್ತಾರೆ. ಇತ್ನಾ ಥಕ್ ಗಯಾ ಹೂ ಅವ್ರು ತುಮ್ ಕಹತೆ ಹೋ 50 ಪೈಸೆ. ನಾನು ಎಷ್ಟು ಸುಸ್ತಾಗಿದ್ದೀನಿ ಗೊತ್ತಾ ನಿಂಗೆ, ಆದ್ರೆ ನೀ ಹೇಳ್ತೀಯ 50 ಪೈಸೆ ಅಂತ ಹೇಳಿ. ಮೇರೆ ಮೆಹನತ್ ಬೇಕಾರ ಹೋ ಗಯಿ. ನನ್ನ ಪರಿಶ್ರಮ ಎಲ್ಲ ಏನಾಯ್ತಿಲ್ಲಿ, ಹಾಳಾಯ್ತು. ನಾ ಭಾಯಿ ನಾ, 50 पैसे बहुत ज्यादा है. मैं तुम्हें 25 पैसे दूंगा. यह लो रख लो. ಇಲ್ಲಪ್ಪ ಇಲ್ಲ, 50 ಪೈಸೆ ತುಂಬಾನೇ ಆಗತ್ತೆ. ನಾನು ನಿನ್ಗೆ ಎಷ್ಟು ಕೊಡ್ತೀನಿ, 25 ಪೈಸೆಗಳನ್ನ ಕೊಡ್ತೀನಿ, ತಗೋ ಇದನ್ನ ಇಟ್ಕೋ ಅಂತ ಹೇಳ್ತಾನೆ. ಐಸೆ ಕೇತೆ ಹುಯಿ ಬಾಬುಬಾಯಿ ಝುಕ್ ಕರ್ ನಾರಿಯಲ್ ಉಟಾನೆ ಹಿ ವಾಲೆ ಥೇ. ಹಂಗೆ ಹೇಳ್ತಾ ಹೇಳ್ತಾ ಅವರು ಬಗ್ಗಿ ಒಂದು ಎಳನೀರನ್ನ ತಗೊಳ್ಳೋರೇ ಇದ್ರು. ನಾವು ವಾಲೆನೆ ಕಹಾ, ನೀವೇ ರಖ್ ದೋ, ಮೇರೆ ಸಾಥ್ ಕೋಯಿ ಸೌದಾ ವೌದಾ ನಹಿ. ಕೆಳಗಿಟ್ಟು ಬಿಡ್ರಿ, ಈ ರೀತಿ ವ್ಯಾಪಾರ ಎಲ್ಲ ನನಗೆ ಬೇಡವೇ ಬೇಡ. ಸಸ್ತೆ ಮೇ ಚಾಹಿಯೇ, ನಿಮಗೇನಾದರೂ ತುಂಬಾನೇ ಕಡಿಮೆ ರೇಟಿಗೆ ಬೇಕಾ? ನಾರಿಯಲ್ಗೆ ಬಗೀಚೆ ಮೇ ಚಲೆ ಜಾವೋ. ನೀ ಇಲ್ಯಾಕೆ ಬಂದಿದೀಯಾ, ಆ ಎಳ್ನೀರಿನ ತೋಟಕ್ಕೆ ಹೋಗ್ಬಿಡು ನೀನು ಅಂತ ಹೇಳ್ತಾರವರು. ವಹಾ ಡೇರ್ ಸಾರೆ ಮಿಲ್ ಜಾಯಂಗೆ ಮನ್ ಪಸಂದ್ ದಾಮೆ. ನೋಡ್ರಿ, ನಿಮ್ಗಲ್ಲಿ ಸಾಕಷ್ಟು ಎಳ್ನೀರುಗಳು ಸಿಗ್ತವೆ. ನಿಮ್ಗೇನು ಮನಸ್ಸಿಗೆ ಬಂದಂತ ಒಂದು ಬೆಲೆ ಇರುತ್ತೋ ಆ ಒಂದು ಇಚ್ಛೆ ಇರುವಂತ ಬೆಲೆಗೆ ನಿಮಗಲ್ಲಿ ಸಿಗತ್ತೆ ಅಂತ ಹೇಳ್ತಾನೆ. ಬಾಬುಬಾಯಿನೇ ಫಿರ್ ಅಪ್ನೆ ಆಪ್ಕೋ ಸಮಜಾಯ. ನೋಡ್ರಿ, ಇನ್ನು ಇಲ್ಲಿ ಆಸೆ ಹೋಗ್ಲಿಲ್ಲ ಅವರಿಗೆ. ಲಾಲಚ್ ಚುಟ್ರಾ ಹೈ ಮನ್ಮೆ. ಓ ಕ್ಯಾ ಸೋಚನೆ ಲಗೆ. ನೋಡ್ರಿ, ಮತ್ತೆ ತಮ್ಮಗ ತಾಮೇ ಅವರು ಸಮಾಧಾನ ಮಾಡ್ಕೊಂಡ್ರು. ಇತನಿ ದೂರ ಆಯಾ ಹೂ, ಇಷ್ಟು ದೂರ ಅಂತೂ ಬಂದ್ಬಿಟ್ಟಿದ್ದೀನಿ. ಅಬ್ ಬಗೀಚೆ ತಕ್ ಜಾನೆ ಮೇ ಹಿ ಹರ್ಜಿ ಕ್ಯಾ ಹೇ. ಇಷ್ಟು ದೂರ ಅಂತೂ ಬಂದ್ಬಿಟ್ಟಿದ್ದೀನಪ್ಪ, ಈಗ ತೋಟದ ತನ ಹೋಗೋಕೆ ಏನ್ ಪ್ರಾಬ್ಲಮ್ ಇದೆ? ಹೌದು ತಾನೆ? ತಮಗ್ ತಾಮೇ ಅವ್ರು ಸಮಾಧಾನ ಮಾಡ್ಕೊಳ್ತಾ ಇದ್ದಾರೆ. ಸಚ್ ಬಾತ್ ತೋ ಯಹ ಥಿ ಕಿ ವೇ ಕಾಫಿ ಥಕ್ ಚುಕೆ ಥೇ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಬಾಬುಬಾಯಿ ಇಲ್ಲಿ ಸಾಕಷ್ಟು ಸುಸ್ತಾಗಿ ಬಿಟ್ಟಿರ್ತಾರೆ ಅವರು. ಮಗರ್ 25 पैसे बचाने के ख्याल से ही उनमें ಫುರ್ತಿ ಆಗಯಿ. ನೋಡ್ರಿ, ಆದ್ರೆ ಇಲ್ಲಿ 25 ಪೈಸೆಗಳನ್ನ ನಾನು ಉಳಿಸ್ತೀನಲ್ಲ ಅಂತ ಹೇಳಿ ಆ ಒಂದು ಯೋಚನೆಯಲ್ಲಿ ಅವ್ರಿಗೆ ಏನಾಗುತ್ತೆ, ತುಂಬಾನೇ ಉತ್ಸಾಹ ಬರುತ್ತೆ. ಫುರ್ತಿ ಕಾ ಮತ್ಲಬ್ ಕ್ಯಾ ಹೈ, ಉತ್ಸಾಹ ಬರೋದು. ಹೌದು ತಾನೆ? ಬಂದ ತಕ್ಷಣ ಬಾಬುಬಾಯಿ ನಾರಿಯಲ್ ಕೆ ಬಗೀಚೆ ಮೇ ಪಹುಂಚ್ ಗಯೆ. ಬಾಬುಬಾಯಿ ಅವರು ನಾರಿಯಲ್ ಕಿ ಬಗೀಚೆ ಅಂದ್ರೆ ತೆಂಗಿನ ತೋಟಕ್ಕೆ ಅವರು ಮುಟ್ಟಿದ್ರು. वहां के माली को देखकर उससे पूछा, यह नारियल कितने में बेचेगा. ಅವನು ಕೇಳ್ತಾನೆ, ಅಲ್ಲಿ ಒಬ್ಬ ಮಾಲಿ ಇರ್ತಾನೆ. ಆ ಮಾಲಿಯನ್ನ ನೋಡ್ತಾನೆ ಅವರು ಕೇಳ್ತಾರೆ, ಯಾರು? ನೋಡಪ್ಪ, ಇನ್ನೊಂದು ಎಳ್ನೀರು ಬೇಕು, ನೀನು ಎಷ್ಟಕ್ಕೆ ಮಾರಾಟ ಮಾಡ್ತೀಯಾ ಅಂತ ಹೇಳಿ ಅವನನ್ನ ಅವರು ಕೇಳ್ತಾರೆ. ಕೇಳಿದ್ಮೇಲೆ ಮಾಲಿನೇ ಜವಾಬ್ ದಿಯಾ. ಏನಂತ ಉತ್ತರ ಕೊಡ್ತಾ ನೋಡ್ರಿ. ಜೋ ಪಸಂದ್ ಆಯೇ ಲೇ ಜಾओ ಕಾಕಾ, ಬಸ್ 25 पैसे का एक. ನಿಮ್ಗೆ ಯಾವ್ದು ಇಷ್ಟನೋ ಆ ಎಳ್ನೀರನ್ನ ನೀವು ತಗೊಂಡೋಗ್ರಿ. ಆದರೆ ಎಷ್ಟು ದುಡ್ಡಿಗೆ? ಒಂದಕ್ಕೆ 25 ರೂಪಾಯಿಗಳು, 25 ಪೈಸೆ ಅಂತ ಅವನು ಹೇಳ್ತಾನೆ. ಹೇ ಭಗವಾನ್, 25 ಪೈಸೆ. ನೋಡ್ರಿ, ಆ ಒಂದು 25 ಪೈಸೆನ ಉಳಿಸ್ಲಿಕ್ಕೆ ಅವ್ರು ಇಲ್ಲಿ ತನಕ ಬಂದಿದ್ರಾ? ಈಗ 25 ಪೈಸೆ ಅಂದ್ರೆ ಅವ್ರಿಗೆ ಸಮಾಧಾನ ಇಲ್ಲ. ಮತ್ತವ್ರು ಏನು ಕೇಳ್ತಾರೆ, ಅಯ್ಯೋ ದೇವ್ರೆ, 25 ಪೈಸೆನಾ? ಪೂರಾ ರಾಸ್ತಾ ಪೈದಲ್ ಆನೇಕೆ ಬಾದ್ ಭಿ ಇಷ್ಟೆಲ್ಲ ನಡ್ಕೊಂಡು ಬಂದಿದ್ದೀನಿ, ನಾನು ನಡ್ಕೊಂಡು ಬಂದರೂ ಕೂಡ ಇಲ್ಲಿ 25 ಪೈಸೆನಾ ಅಂತ ಹೇಳಿ ಅಂತಾರೆ. ಮೇರಿ ಬಾತ್ ಮಾನೋ, ಏಕ್ ನಾರಿಯಲ್ ಮುಫ್ತ್ ಮೇ ಹಿ ದೇ ದೋ. 25 ಪೈಸೆಗೆ ನಾನು ಒಂದು ತಗೊಳ್ತೀನಿ, ಅದ್ರ ಜೊತೆಗೆ ನೀ ಏನು ಮಾಡಬೇಕು, ಒಂದು ಎಳೆನೀರನ್ನ ಫ್ರೀ ಆಗಿ ಕೊಡಬೇಕು ಅಂತ ಕೇಳ್ತಾರೆ. ದೇಖೋ ಮೈ ಕಿತ್ನಾ ಥಕ್ ಗಯಾ ಹೂಂ. ನೋಡು, ನಾನು ಎಷ್ಟು ಸುಸ್ತಾಗ್ಬಿಟ್ಟಿದ್ದೀನಲ್ಲ, ಅದಕ್ಕೆ ಒಂದು ಎಳ್ನೀರಿಗೆ ನೀನು ಒಂದು ಎಳ್ನೀರನ್ನ ಫ್ರೀ ಆಗಿ ಕೊಡು ಅಂತ ಕೇಳ್ತಾರೆ. ಬಾಬುಬಾಯಿ ಕಿ ಬಾತ್ ಸುನ್ಕರ್ ಮಾಲಿನೇ ಕಹಾ. ಈ ಬಾಬುಬಾಯಿಯವರ ಮಾತನ್ನ ಕೇಳಿ ಮಾಲಿ ಏನ್ ಹೇಳ್ತಾನೆ ನೋಡ್ರಿ ಇಲ್ಲಿ. ಅರೆ ಕಾಕಾ, ಮುಫ್ತ್ ಮೇ ಚಾಹಿಯೇನಾ, ಪೇಡ್ ಪರ್ ಚढ़ ಜಾओ ಅವ್ರ ಜಿತನೆ ಚಾಹೋ ತೋಡ್ ಲೋ. ಅರೆ ಕಾಕಾ, ನಿನ್ಗೆ ಪುಕ್ಕಟೆಯಾಗಿ ಎಳ್ನೀರ್ ಬೇಕು ತಾನೆ? ಒಂದು ಕೆಲಸ ಮಾಡ್ರಿ, ನೀವೇ ಮರ ಹತ್ರಿ, ನಿಮಗೆ ಎಷ್ಟು ಬೇಕಷ್ಟು ಕಿತ್ಕೊಳ್ರಿ ಎಳ್ನೀರನ್ನ ಅಂತ ಹೇಳ್ತಾರೆ. ಸಚ್ ಜಿತ್ನಾ ಚಾಹು ಲೇಲು. ನಿಜವಾಗ್ಲೂನಾ? ನನಗೆ ಎಷ್ಟು ಬೇಕಷ್ಟು ನಾನು ತಗೊಳ್ಬೋದಾ?
ಬಾಬುಬಾಯಿ ತೋ ಖುಷಿ ಸೆ ಫೂಲೆ ನಾ समाये ನೋಡ್ರಿ ಅವ್ರಿಗೆ ತುಂಬಾನೇ ಸಂತೋಷ ಆಗ್ತಾ ಇದೆ. ಫೂಲೆ ನಾ ಸಮಾನ का मतलब यहाँ पर क्या होता है अधिक प्रसन्न होना. ಅವ್ರಿಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಖುಷಿಯಾಗಿ ನಿಜವಾಗ್ಲೂ ನಾನು ಎಷ್ಟು ಬೇಕಷ್ಟು ತಗೊಳ್ಬಹುದಾ ಅಂತ ಕೇಳ್ತಾರೆ. ಉನ್ಹೋನೆ ಜಲ್ದಿ ಜಲ್ದಿ ಪೇಡ್ ಪರ್ ಚढ़ना ಶುರು ಕರ್ ದಿಯಾ. ನೋಡ್ರಿ ತುಂಬಾ ಬೇಗ 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 ಅವ್ರು ಏನ್ ಮಾಡಿದ್ರು, ಮರ ಹತ್ತಕ್ಕೆ ಶುರು ಮಾಡಿದ್ರು. ಮುಂದೇನಾಗತ್ತೆ ನೋಡ್ರಿ. पेड़ पर चढ़ते चढ़ते बाबूबाई ने सोचा बहुत अच्छे मेरी तो किस्मत खुल गई जितने नारियल चाहो तोड़ लूं और पैसे भी ना दूं क्या बात है. ನೋಡ್ರಿ ಏನು ಯೋಚನೆ ಮಾಡ್ತಾರಂದ್ರೆ, ಮರ ಹತ್ತುತ್ತಾ ಹತ್ತುತ್ತಾ ಅವ್ರು ಏನು ಯೋಚಿಸ್ತಾರಪ್ಪ ಅಂದ್ರೆ, ತುಂಬ ಒಳ್ಳೇದಾಯ್ತು, ನನ್ನ ಅದೃಷ್ಟ ಇವತ್ತು ಎಷ್ಟು ಚೆನ್ನಾಗಿದೆ ನೋಡ್ರಿ, ಎಷ್ಟು ಬೇಕಾದರೂ ನಾನು ಎಳ್ನೀರನ್ನ ತಗೊಳ್ಬೋದು ಮತ್ತು ನಾನು ದುಡ್ಡು ಕೊಡಂಗಿಲ್ಲ. ಅಬ್ಬಬ್ಬಾ ಏನು ಒಳ್ಳೇದಾಯ್ತು ಅಂತ ಅವರು ಯೋಚನೆ ಮಾಡ್ತಾರೆ. बाबूबाई ऊपर पहुंच गए और दोनों हाथों को आगे बढ़ाने लगे सबसे बड़े नारियल को तोड़ने के लिए. ಬಾಬುಬಾಯಿ ಏನ್ ಮಾಡ್ತಾರೆ, ಬೇಗ ಬೇಗ ಮರ ಹತ್ತಿ ಮೇಲೆ ಮುಟ್ತಾರೆ. ಎಳ್ನೀರಿದ್ದಲ್ಲಿ ಎರಡೂ ಕೈಗಳಿಂದ ಏನ್ ಮಾಡ್ತಾರೆ ಅವರು, ತುಂಬಾ ಮುಂದೆ ಮುಂದೆ ಹೋಗಿ ಎರಡೂ ಕೈಗಳನ್ನ ಮುಂದೆ ಚಾಚಿ ಅದರಲ್ಲೇ ಯಾವುದು ಬಹಳ ದೊಡ್ಡದಿರತ್ತೋ ಆ ಒಂದು ಎಳ್ನೀರನ್ನ ತೆಗಿಬೇಕು ಅಂತ ಹೇಳಿ ಕೈಯನ್ನ ಮುಂದೆ ಚಾಚ್ತಾರೆ. ಝಕ್ ಪ್ಯಾರ್ ಫಿಸಲ್ ಗಯಾ. ನೋಡ್ರಿ ಆ ಗದ್ದಲದಲ್ಲಿ ಏನಾಗತ್ತೆ, ಆ ಮರಕ್ಕೆ ಮರದ ಮೇಲೆ ಇದ್ದಂತ ಅವ್ರ ಕಾಲು ಜಾರಿ ಹೋಗ್ಬಿಡತ್ತೆ. ಬಾಬುಬಾಯಿನ ಏಕ್ದಮ್ ಸೆ ನಾರಿಯಲ್ ಕೋ ಪಕಡ್ ಲಿಯಾ. ತಕ್ಷಣ ಅವರು ಆ ಎಳನೀರನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರು. ಉನ್ಕೆ ದೋನೋ ಪೈರ್ ಹವಾ ಮೇ ಝೂಲ್ತೇ ರಹ ಗಯೇ. ಅವ್ರ ಎರಡು ಕಾಲುಗಳು ಏನಾಗತ್ತೆ ಅಲ್ಲಿ, ಆ ಗಾಳಿಯಲ್ಲಿ ಝೂಲಾ ಅಂದ್ರೇನು, ತೇಲಾಡೋದು. ಆ ಗಾಳಿಯಲ್ಲಿ ಎರಡೂ ಕಾಲು ಲಟಕ್ನ ಅಂದ್ರೇನು, ಅದಕ್ಕೊಂದು ಝೂಲ್ನ ಅಲ್ಲಿ ತೇಲಾಡಕ್ಕೆ ಶುರು ಆಯ್ತು. ಬಾಬುಬಾಯಿ ಚಿಲ್ಲಾನೆ ಲಗೆ, ಅರೇ ಭಾಯಿ ಮದದ್ ಕರೋ. ನೋಡ್ರಿ ಅವ್ರಿಗೆ ಕೂಗಾಟ ಶುರು ಮಾಡಿದ್ರು. ಅಪ್ಪ ದೇವ್ರೆ, ಏನಪ್ಪ ನೀನು ನನಗೆ ಸಹಾಯ ಮಾಡು ಅಂತ ಹೇಳಿ. ಉನ್ಹೋನೆ ನೀಚೆ ಕಡೆ ಮಾಲಿ ಸೆ ವಿನತಿ ಕಿ. ಕೆಳಗಡೆ ನಿಂತ್ಕೊಂಡಿರ್ತಾನಲ್ಲ ಮಾಲಿ, ಅವನ ಹತ್ರ ಅವರು ರಿಕ್ವೆಸ್ಟ್ ಮಾಡಿದ್ರು, ನನಗೆ ಸಹಾಯ ಮಾಡು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ರು. ಅವಾಗ ಏನಾಗುತ್ತೆ ನೋಡ್ರಿ, ಮಾಲಿನೇ ಕಹಾ ओ मेरा काम नहीं काका मैंने सिर्फ ನಾರಿಯಲ್ ಲೇನೆ ಕಿ ಬಾತ್ ಕಿ ಥಿ. ನೋಡೋಣ, ಅದಂತೂ ನಿಮಗೆ ಸಹಾಯ ಮಾಡೋದು ನನ್ನ ಕೆಲಸ ಅಲ್ಲ. ನಾನೇನು ಹೇಳಿದ್ದೆ, ನೀವು ತೆಂಗಿನಕಾಯಿಗಳನ್ನು ತಗೊಳ್ಬಹುದು ಅಂತ ಅಷ್ಟೇನೆ ಹೇಳಿದ್ದೆ. ಬಾಕಿ ಸಬ್ ತುಮಾರೆ ಅವ್ರ ತುಮಾರೆ ನಾರಿಯಲ್ ಕಿ ಬೀಜ್ ಕಾ ಮಾಮ್ಲಾ ಹೇ. ಮತ್ತು ಉಳಿದಿದ್ದೆಲ್ಲ ನೀನು ಮತ್ತು ನಿನ್ನ ಎಳನೀರಿನ ಮಧ್ಯದಲ್ಲಿರುವಂಥ ಒಂದು ಸಂಗತಿಯಪ್ಪ, ನನಗಂತೂ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾರವರು. ತಬಿ ಊಂಟ್ ಪರ್ ಸವಾರ್ ಏಕ್ ಆದ್ಮಿ ವಹಾ ಸೆ ಗುಜ್ರಾ. ಅದು ಯೋಚನೆ ಅಲ್ಲಿ ಇದು ಮಾತು ಆಗ್ತಿದ್ದಂಗೆನೆ ಅಲ್ಲೇ ಒಬ್ಬ ಸವಾರ, ಊಂಟ್ ಸವಾರ ಅಂದ್ರೇನು, ಒಂಟೆ ಮೇಲೆ ಒಬ್ನು ಅಲ್ಲಿಂದ ಹೋಗ್ತಾ ಇರ್ತಾನೆ. ಅರೆ ಓ ಬಾಬುಬಾಯಿ ಜೋರ್ ಜೋರ್ ಸೆ ಬುಲಾನೆ ಲಗೆ. ಕರಿತಾನೆ, ಅರೆ ಓ ಬಾಯಿ ಅಂತ ಹೇಳಿ ಅವರನ್ನ ಕರೆದು, ಓ ಊಂಟ್ ವಾಲೆ ಮೇರೆ ಪೈರ್ ವಾಪಸ್ ಪೇಡ್ ಪರ್ ಟಿಕಾ ದೋನಾ. ನನ್ನ ಎರಡೂ ಕಾಲುಗಳನ್ನು ವಾಪಸ್ ಈ ಮರಕ್ಕೆ ಹತ್ತಿಸ್ಬಿಡಪ್ಪ ನೀನು, ಬಡೀ ಮೆಹರ್ಬಾನಿ ಹೋಗಿ, ತುಂಬಾನೇ ಸಹಾಯ ಆಗುತ್ತೆ, ಕೃಪೆ ಆಗುತ್ತೆ ಅಂತ ಹೇಳಿ ಕೇಳ್ತಾರೆ. ಊಂಟ್ ವಾಲನೆ ಸೋಚಾ ಚಲೋ ಮದದ್ ಕರ್ ದೇತಾ ಹೂ ಮೇರಾ ಕ್ಯಾ ಜಾತಾ ಹೇ. ಇರ್ಲಿ ಬಿಡಪ್ಪ, ಸಹಾಯ ಮಾಡ್ಬಿಡೋಣ, ನಂದೇನು ಹೋಗ್ತೈತಿ ಇದ್ರೊಳಗ ಅಂತ ಹೇಳಿ ಅವನು ಊಂಟ ಸವಾರ ಇರ್ತಾನಲ್ಲ, ಒಂಟೆ ಹೊಡ್ಕೊಂಡು ಬಂದವನು, ಅವನು ಹೇಳ್ತಾನೆ. ऊंट की पीठ पर खड़े होकर उसने ಬಾಬುಬಾಯಿ के पैरों को पकड़ लिया. ಆ ಒಂದು ಒಂಟೆ ಮೇಲೆ ಹತ್ತಿ ಏನ್ ಮಾಡ್ತಾನೆ ಅವನು, ಬಾಬುಬಾಯಿಯ ಎರಡೂ ಕಾಲ್ಗಳನ್ನ ಹಿಡಿತಾನೆ. ठीक उसी समय ऊंट को हरे भरे पत्ते नजर आए. ನೋಡ್ರಿ, ಆ ಊಂಟ್ ಸವಾರ ಏನ್ ಮಾಡಿದಾನೆ, ಊಂಟನ್ನ ಹೊಡ್ಕೊಂಡು ಬಂದವನು ಅದ್ರ ಮೇಲ್ ನಿಂತಿರ್ತಾನೆ, ಹೌದು ತಾನೆ. ಅದೇ ಸಮಯಕ್ಕೆ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ, ಆ ಒಂದು ಒಂಟೆಗೆ ಅಲ್ಲಿ ಹಸಿರು ಹಸಿರಾದಂಥ ಎಲೆಗಳೆಲ್ಲ ಕಂಡುಬಿಡತ್ತೆ. पत्ते खाने की लालच में ऊंट ने गर्दन झुकाई और अपनी जगह से हट गया. ನೋಡ್ರಿ, ಆ ಒಂದು ಎಲೆ ತಿನ್ಬೇಕು ಅಂತ ಹೇಳಿ ಅವನು ಏನ್ ಮಾಡ್ತಾನೆ, ಊಂಟ್ ಏನ್ ಮಾಡತ್ತೆ, ತನ್ನ ಕುತ್ತಿಗೆಯನ್ನ ಹಿಂಗೆ ಬಾಗಿಸ್ಬಿಡತ್ತೆ. ಅವಾಗ ಏನಾಗತ್ತೆ, ಅಪ್ನಿ ಜಗಸೆ ಅದು ಹಟ್ ಗಯಾ, ತನ್ನ ಸ್ಥಳದಿಂದ ಅದು ಬೇರೆ ಕಡೆ ಹೋಗ್ಬಿಡತ್ತೆ. ಬಸ್ ವಹ ಆದ್ಮಿ ಊಂಟ್ ಕಿ ಪೀಠ್ ಸೆ ಫಿಸಲ್ ಗಯಾ. ಇಷ್ಟಾಗ್ತಿದ್ದಂಗನೆ ಏನಾಗತ್ತೆ, ಆ ಒಬ್ಬ ಊಂಟ್ ಸವಾರ ಅದು ಊಂಟ್ ಮೇಲಿಂದ ಏನಾಗತ್ತೆ, ತನ್ನಗೆ ತಾನು ಅಲ್ಲಿಂದ ಫಿಸಲ್ ಅಂದ್ರೆ ಜಾರ್ಕೊಂಡ್ ಬಿಡ್ತಾನವನು. ಅಪ್ನಿ ಜಾನ್ ಬಚಾನೆ ಕೆ ಲಿಯೆ ಉಸ್ನೆ ಬಾಬುಬಾಯಿ ಕೆ ಪೈರನ್ ಕೋ ಖಸಕ್ ಕರ್ ಪಕಡ್ ಲಿಯಾ.
ತನ್ನ ಜೀವ ಉಳಿಸ್ಕೋಬೇಕು ತಾನೇ. ಅದಕ್ಕೆ ಅವನು ಬಾಬುಬಾಯಿಯ ಕಾಲುಗಳನ್ನ ಗಟ್ಟಿಯಾಗಿ ಹಿಡ್ಕೋತಾನೆ. ಇತ್ನೆ ಮೇ ಏಕ್ ಗುಡ್ಸವಾರಾಯ. ಇದೆಲ್ಲ ಆಗ್ತಿದ್ದಂಗೆನೆ ಅಲ್ಲಿ ಏನಾಗತ್ತೆ, ಒಬ್ಬ ಕುದುರೆಯನ್ನ ಹೊಡ್ಕೊಂಡು ಕುದುರೆ ಸವಾರ ಬರ್ತಾನೆ. घुड़सवार को देखकर बाबूबाई ने दुहाई दी, ओ मेरे भाई मुझे पेड़ पर वापस पहुंचा दो. ಆ ಗುಡ್ಸವಾರನ್ ನೋಡ್ತಿದ್ದಂಗೆನೆ ಬಾಬುಬಾಯಿ ಏನ್ ಮಾಡ್ತಾನೆ, ಅಪ್ಪ ಗುಡ್ಸವಾರನೇ, ನನ್ನ ದಯವಿಟ್ಟು ಈ ಒಂದು ಮರಕ್ಕೆ ನನ್ನನ್ನ ಮುಟ್ಟಿಸ್ಬಿಡು ಅಂತ ಹೇಳಿ ಕೇಳ್ಕೊತಾನೆ. ಹಮ್ ಏಕ್ ಮಿನಟ್ ಬಿ ನಹಿ ಲೇಗೆಗಾ. ಇದೇನ್ ಬಾರಿ ದೊಡ್ಡದು, ಒಂದ್ ನಿಮಿಷನೂ ಆಗಲ್ಲ ಅಂತ ಹೇಳಿ ಮೈ ಗೋಡೆ ಕಿ ಪೀಠ್ ಪರ್ ಚढ़कर इनकी मदद कर देता हूँ. यहाँ सोचकर घुड़सवार घोड़े पर उठ खड़ा हुआ. ನಾನು ನನ್ನ ಕುದುರೆಯ ಬೆನ್ಮೇಲೆ ನಿಂತ್ಕೊಂಡು ಇವನಿಗೆ ಸಹಾಯ ಮಾಡ್ತೀನಿ ಅಂತ ಯೋಚನೆ ಮಾಡಿ ಆ ಗೂಡ್ಸವಾರ ಏನ್ ಮಾಡ್ತಾನೆ, ಆ ಒಂದು ಒಂಟೆ ಮೇಲೆ ನಿಂತ್ಕೊಳ್ತಾನೆ. घास के चक्कर में घोड़ा जरा आगे बढ़ा और घो छोड़ चला अपने मालिक को ऊंट वाले के पैरों से लटकते हुए. ನೋಡ್ರಿ ಏನಾಗತ್ತೆ, घास घास का मतलब क्या होता है, ಹುಲ್ಲು. ಹುಲ್ಲಿನ ಒಂದು ಹುಲ್ಲನ್ನ ತಿನ್ಬೇಕಂತ ಹೇಳಿ ಆ ಕುದುರೆ ಏನ್ ಮಾಡತ್ತೆ, ಒಂದ್ ಸ್ವಲ್ಪ ಮುಂದೆ ಹೋಗ್ಬಿಡತ್ತೆ. ಅವಾಗ ತನ್ನ ಮಾಲೀಕನನ್ನ ಏನ್ ಮಾಡತ್ತೆ, ಆ ಊಂಟವಾಲ ಸವಾರ ಇರ್ತಾನಲ್ಲ, ಕುದುರೆ ಒಂಟೆಯನ್ನ ಹೊಡ್ಕೊಂಡು ಬಂದವನು, ಅವನ ಪೈರ್ ಮೇ ಏನಾಗತ್ತೆ, ಅವನು ಕಾಲುಗಳನ್ನ ಜೋತಾಡುವಂಗ್ ಮಾಡಿ ಆ ಕುದುರೆ ಕೂಡ ಅಲ್ಲಿಂದ ಹೊರಟೋಗತ್ತೆ. ಏಕ್ ದೋ ಅವರ ತೀನೋ ಕೆ ತೀನ್ ಝೂಲ್ತೆ ರಹೆ ನಾರಿಯಲ್ ಕೆ ಪೇಡ್ ಸೆ. ನೋಡ್ರಿ, ಒಬ್ರಲ್ಲ ಇಬ್ರಲ್ಲ, ಯಾರ್ಯಾರಂಗದ್ರೆ ಒಬ್ನು ಬಾಬುಬಾಯಿ, ಸೆಕೆಂಡ್ ಒನ್ನು ಊಂಟ್ ಸವಾರ್, ಮೂರನೇದವನು ಯಾರು, ಘುಡ್ ಸವಾರ್. ಹೌದು ತಾನೆ. ಮೂರು ಜನನು ಏನ್ ಮಾಡಿದ್ರು, ಆ ತೆಂಗಿನ ಮರಕ್ಕೆ ಜೋತಾಡಕ್ಕೆ ಶುರು ಮಾಡಿದ್ರು. ಕಾಕಾ ಕಾಕಾ ಕಸಕ್ಕೆ ಪಕ್ಕಡೆ रहना. ಹಾ, ಗುಡ್ಸವಾರ್ನೆ ಪಸೀನಾ ಪಸೀನಾ ಹೋತೆ ಹೋಯೆ ಕಹ. ಗುಡ್ಸವಾರಂಗೆ ಹೆದರಿಕೆ ಆಗ್ತಾ ಇದೆ, ಬೆವರ್ತಾ ಇದ್ದಾನಲ್ಲಿ. ಬೆವ್ರಿ ಏನ್ ಹೇಳ್ತಾ ಇದ್ದಾನೆ, ಕಾಕಾ ಕಾಕಾ ನೀನ್ ತುಂಬಾ ಗಟ್ಟಿಯಾಗಿ ಹಿಡ್ಕೊ, ಯಾಕಂದ್ರೆ ಅವ ಕೈ ಬಿಟ್ರೆ ಇವ್ರ ಪ್ರಾಣ ಹೋಗುವಂತ ಚಾನ್ಸಸ್ ಇರುತ್ತೆ, ಮತ್ತು 3 ಜನನು ಇಲ್ಲಿ ಸಮಸ್ಯೆಗೆ ಈಡಾಗ್ಬೋದು. ಹೌದ್ ತಾನೆ. ಜಬ್ ತಕ್ ಕೋಯಿ ಬಚಾನೆ ವಾಲ ನ ಆಯೆ ಕಹಿ ಚೋಡ ನ ದೇನಾ, ಮೈ ಆಪ್ಕೋ 100 ರೂಪಾಯಿ ದೂಂಗಾ. ನೋಡ್ರಿ, ಇಲ್ಲಿ ಏನಾಗತ್ತೆ, ಗೂಡ್ ಸವಾರ್ ಹೆದರ್ಕೊಂಡು ಏನ್ ಹೇಳ್ತಾನೆ, ನೋಡ್ರಿ ಯಾರಾದ್ರೂ ನಮ್ಮನ್ನಿಲ್ಲಿ ಇಲ್ಲಿಂದ ಈ ಒಂದು ಕಷ್ಟದಿಂದ ನಮ್ಮನ್ನ ಪಾರ್ ಮಾಡ್ಬೇಕು, ಹೌದ್ ತಾನೆ, ನಮ್ಮನ್ನ ರಕ್ಷಿಸ್ಬೇಕು ಅಂತವ್ರು ಬರೋ ತನಕ ನೀನು ಗಟ್ಟಿಯಾಗಿ ಹಿಡ್ಕೋ, ಗಟ್ಟಿಯಾಗಿ ಹಿಡ್ಕೊಂಡೇ ಆದಲ್ಲಿ ನಾ ಏನ್ ಮಾಡ್ತೀನಿ, ನಿನ್ಗೆ 100 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾನೆ. ಯಾರು, ಘುಡ್ಸವಾರ್. ಹೇಳದ್ಮೇಲೆ ಮುಂದೇನಾಗತ್ತೆ ನೋಡ್ರಿ, ಕಾಕಾ ಕಾಕಾ ಊಂಟ್ ವಾಲೆ ಕಿ ಬಾರಿ ಥಿ. ಈಗ ಯಾರು ಒಂಟೆ ಹೊಡ್ಕೊಂಡು ಬಂದಿರ್ತಾರಲ್ಲ, ಒಂಟೆ ಸವಾರ, ಅವನೇನ್ ಹೇಳ್ತಾನೆ, ಮೈ ಆಪ್ಕೋ 200 ರೂಪಾಯಿ ದೂಂಗಾ ಲೇಕಿನ್ ನಾರಿಯಲ್ ಕೋ ಛೋಡನಾ ನಹಿ. ನಿಮಗ್ ನಾನು 200 ರೂಪಾಯಿಗಳನ್ನ ಕೊಡ್ತೀನಿ, ಆದ್ರೆ ಆ ಎಳನೀರನ್ನ ನೀವು ಗಟ್ಟಿಯಾಗಿ ಹಿಡ್ಕೊಂಡಿರಿ ಅಂತ ಹೇಳ್ತಾನೆ. 100 और 200, ಬಾಪ್ ರೇ ಬಾಪ್, 300 ರೂಪಾಯಿ. ಬಾಬುಬಾಯಿ ಕಾ ಸಿರ್ ಚಕರಾ ಗಯ. ನೋಡ್ರಿ, ಮೊದ್ಲೇ ಇವರು ಲಾಭದ ಹಿಂದೆ ಓಡುವಂತ ವ್ಯಕ್ತಿಯಾಗಿದ್ರು. ಹೌದು ತಾನೆ. ತುಂಬಾ ಅವರಿಗೆ ಲಾಲಚ್ ಇರುವಂತ ವ್ಯಕ್ತಿ, ಆಸೆ ಬುರುಕ ಇದ್ರು ಅವರು, ಗ್ರೀಡಿ ಆಗಿದ್ರು ಅವರು. ಹೌದು ತಾನೆ. ಯೋಚನೆ ಮಾಡಕ್ ಶುರು ಮಾಡಿದ್ರು. 100 ರೂಪಾಯಿ ಮತ್ 200 ರೂಪಾಯಿ, ಅಬ್ಬಬ್ಬಾ 300 ರೂಪಾಯಿಗಳು. ಹೌದು ತಾನೆ. ಬಾಬುಬಾಯಿ ಕಸರ್ ಚಕ್ರಾಗಯ, ಅವ್ರಿಗೆ ತಲೆ ತಿರುಗ್ಲಕ್ ಶುರು ಆಗ್ಬಿಡತ್ತೆ. ಇತನಾ ಸಾರಾ ಪೈಸಾ. ಖುಷಿ ಸೆ ಉನ್ಹೋನೆ ಅಪ್ನಿ ದೋನೋ ಬಾಹೋಂ ಕೋ ಫೈಲಾಯಾ और नारियल गया हाथ से छूट. ತುಂಬಾನೇ ಸಂತೋಷ ಪಟ್ಟು ಏನಾಗುತ್ತೆ ಅದು, ತಮ್ಮ 2 ಕೈಗಳಿಂದ ಸಂತೋಷಕ್ಕವರು ಆ ನಾರಿಯಲನ್ನ ಬಿಟ್ಟು ಏನ್ ಮಾಡ್ತಾರೆ, 2 ಕೈಗಳನ್ನ ವಿಶಾಲವಾಗಿ ಹರಡ್ಬಿಡ್ತಾರೆ. ಅಲ್ಲಿ ಏನಾಗತ್ತವಾಗ, ಆ ಒಂದು ಎಳೆನೀರು ಅವ್ರ ಕೈಯಿಂದ ಬಿಟ್ಟೋಗ್ಬಿಡತ್ತೆ. ಧಮಾಡ್ಸೆ ತೀನೋ ಜಮೀನ್ ಪರ್ ಗಿರೆ. ಧಾಡ್ ಅಂತ ಹೇಳಿ ಆವಾಜ್ ಬರುತ್ತೆ. 3 ಜನ ಕೂಡ ನೆಲದ ಮೇಲೆ ಬೀಳ್ತಾರೆ. ಬಾಬುಬಾಯಿ अपने आप को संभाल ही रहे थे कि एक बहुत बड़ा नारियल उनके सिर पर आ फूटा. ನೋಡ್ರಿ, ಬಾಬುಬಾಯಿ ಅವ್ರಿಗೆ ತುಂಬಾನೇ ಪೆಟ್ಟಾಗಿತ್ತು, ವಯಸ್ಸಾದ ವ್ಯಕ್ತಿಯಾಗಿದ್ರು ಅವರು. ಹೌದು ತಾನೆ. ತಮ್ಮನ್ ತಾವು ಸಂಭಾಳಿಸ್ಕೊಳ್ಬೇಕು, ಇನ್ನೇನ್ ಸಂಭಾಳಿಸ್ಕೋತೀನಪ್ಪ ಅನ್ನೋವಷ್ಟರಲ್ಲಿ ಏನಾಗತ್ತೆ, ಅವ್ರ ಆ ಎಳ್ನೀರಿಗೆ ಜೋತ್ ಬಿದ್ದಿರ್ತಾರೆ. ಹೌದು ತಾನೆ. ಅಷ್ಟರಲ್ಲಿ ಆ ದೊಡ್ಡ ಎಳೆನೀರು ಏನಾಗ್ಬಿಡತ್ತಪ್ಪ ಅಂದ್ರೆ ಅವ್ರ ತಲೆ ಮೇಲೆ ಧಾಡ್ ಅಂತ ಬಿದ್ಬಿಡತ್ತೆ. ನೋಡ್ರಿ ಮಕ್ಕಳೇ, ಇದು ಒಂದು ತುಂಬಾನೇ ಮನೋನಿತವಾದಂಥ ಒಂದು ಮನಸ್ಸಿಗೆ ಖುಷಿ ಕೊಡೋದ್ರ ಜೊತೆಗೆ ನಮ್ಗೆ ಇಲ್ಲಿ ಇದು ಒಳ್ಳೆ ಪಾಠವನ್ನ, ಒಳ್ಳೆ ಥೀಮನ್ನ ಹೇಳ್ಕೊಡ್ತಾ ಇದೆ. ಏನಪ್ಪಾ ಅಂತ ಹೇಳಿದ್ರೆ,
ಯಾವತ್ತೂ ನಮ್ಮದಲ್ಲದ ವಸ್ತುವನ್ನು ಪರಿಶ್ರಮ ಪಡದೆ, ಹೌದು ತಾನೆ, ನಾವು ಅದರ ಹಿಂದೆ ಯಾವತ್ತೂ ಬೀಳ್ಕೊಡ್ದು ಮಕ್ಕಳೇ. ಯಾಕಂದರೆ ಅದು ನಮ್ಗೆ ಯಾವತ್ತೂ ಸಿಗೋದಿಲ್ಲ. ಅದರಿಂದ ನಮಗೆ ನೋವಾಗತ್ತೆ, ಲಾಸ್ ಆಗತ್ತೆ, ಹಾನಿನೇ ಆಗತ್ತೆ ಹೊರತು ಲಾಭ ಆಗ್ಲಿಕ್ಕಂತೂ ಸಾಧ್ಯನೇ ಇಲ್ಲ. ಅದಕ್ಕೆ ಲಾಭದ ಹಿಂದೆ ಓಡೋದ್ರ ಬದಲಾಗಿ ನಾವು ಯಾವುದೇ ವಿಷಯದಲ್ಲಾಗಿರ್ಬೋದು, ಹೌದು ತಾನೆ, ನಾವು ಪರಿಶ್ರಮ ಪಟ್ಟು ನಾವು ಅದನ್ನು ಸಾಧಿಸಿದ್ದೇ ಆದಲ್ಲಿ ಖಂಡಿತವಾಗಿಯೂ ಆ ಲಾಭ ಅನ್ನೋದು ನಮ್ಮ ಹಿಂದೆ ನಮ್ಮನ್ನು ಹುಡುಕೊಂಡು ಬರೋವಂಗಾಗಬೇಕು ಮಕ್ಕಳೇ. ಅದು ಬಿಟ್ಟು ನಾವು ಅದರಿಂದ ಓಡೋದಾದರೆ ಅದು ನಮಗೆ ಖಂಡಿತವಾಗಿಯೂ ದಕ್ಕಲ್ಲ, ಅದು ನಮ್ಮ ಕೈಗೂ ಸಿಗಲ್ಲ ಅಂತ ಹೇಳ್ತಾ ಈ ಪಾಠನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಪಾಠನ ಒಂದ್ಸತಿ ಓದಿ ನನ್ನ ಜೊತೆಗೆ ಈ ಪಾಠ ನಾನು ಲೆಸನ್ಸನ್ನು ನಿಮ್ಗೆ ಟೀಚ್ ಮಾಡುವಾಗ ನೀವು ಬುಕ್ಕನ್ನು ತೆರೆದು ಅದನ್ನು ನೋಡ್ರಿ. ಇದರಲ್ಲೂ ಕ್ಲಿಯರಾಗೇ ಇದೆ, ಆದರೂ ಕೂಡ ನಾನು ಹೇಳುವಂಥದ್ದು ಮಕ್ಕಳೇ, ಆದಷ್ಟು ಲೆಸನ್ಸನ್ನು ಓದಲಿಕ್ಕೆ ಟ್ರೈ ಮಾಡಿರಿ. ತಿಳಿಲಿಲ್ಲ, ಯು ಕ್ಯಾನ್ ಆಸ್ಕ್ ಇನ್ ಕಮೆಂಟ್ ಬಾಕ್ಸ್ ಆರ್ ಥ್ರೂ ಫೋನ್. ಓಕೆ ಚಿಲ್ಡ್ರನ್, ಬಾಯ್, ಧನ್ಯವಾದ.